ಬೆಚ್ಚಿ ಬೀಳಿಸುತ್ತೆ ಡೆವಲ್ ಗ್ಯಾಂಗ್ ಭೀಭತ್ಸಿಯ ಕೃತ್ಯ. ಅಶ್ಲೀಲ ಸಂದೇಶದಲ್ಲಿ ಶುರುವಾಗಿ ಮರ್ಡರ್ನಲ್ಲಿ ಅಂತ್ಯ. ರೇಣುಕಾ ಬಳಿ ಸುಲಿಗೆಗೆ ಮಾಡಿದ್ದ ರೌಡಿ ಗ್ಯಾಂಗ್. ದರ್ಶನ್ಗೆ ಕಂಟಕ ತಂದ ಪಟ್ಟಣಗೆರೆ ಶೆಡ್ ಮಣ್ಣು. ಕಾಟೇರನಿಗೆ ಕಂಟಕವಾಯ್ತಾ ಶೂ. ಎಫ್ಎಸ್ಎಲ್ ರಿಪೋರ್ಟ್ನಲ್ಲಿ ತಗಲಾಕೊಂಡ ಸಾರಥಿ. ದರ್ಶನ್ಗೆ ಬೇಲ್ ಕೊಡಿಸೋಕೆ ಪತ್ನಿ ಕಾತರ. ಸೋಮವಾರ ಅರ್ಜಿ ಸಲ್ಲಿಕೆಗೆ ವಿಜಯಲಕ್ಷ್ಮಿ ಆತುರ. ಬಳ್ಳಾರಿ ಜೈಲಿನಲ್ಲಿ ದರ್ಶನ್ಗೆ ಸಿಗಲಿಲ್ಲ ಗಣೇಶನ ದರ್ಶನ. ಮೊಬೈಲ್ನಲ್ಲಿ ಅಶ್ಲೀಲ ವಿಡಿಯೋ ತೋರಿಸಿ ಟಾರ್ಚರ್. ಸೈಕೋಪಾತ್ ಗಂಡನ ಕಿರುಕುಳಕ್ಕೆ ಬೇಸತ್ತು ಸ್ಯೂಸೈಡ್. ಮೃತ ಮಹಿಳೆ ಕುಟುಂಬಸ್ಥರ ಆರೋಪ. ಕಲಬುರಗಿಯಲ್ಲಿ ಹನಿ ಟ್ರ್ಯಾಪ್ ಪ್ರಕರಣ. ಪೊಲೀಸರಿಂದ ಓರ್ವನ ಬಂಧನ. ಉಳಿದ ಆರೋಪಿಗಳಿಗೆ ಪೊಲೀಸರ ತಲಾಶ್. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. ರೇಣುಕಾ ಸ್ವಾಮಿ ಬಳಿಯಲ್ಲಿ ಈ ಕೊಲೆ ನಡೆಯೋಕ್ಕೂ ಮುಂಚೆ ಸುಲಿಗೆ ಮಾಡಿತ್ತು ಈ ಡಿ ಗ್ಯಾಂಗ್ ಅನ್ನೋ ಮಾಹಿತಿ ಲಭ್ಯವಾಗಿದೆ. ರೇಣುಕಾ ಸ್ವಾಮಿ ಕಿಡ್ನಾಪ್ ಸಂದರ್ಭದಲ್ಲಿ ಡೆವಿಲ್ ಟೀಮ್ ಸುಲಿಗೆ ಮಾಡಿತ್ತು ಅನ್ನೋ ಮಾಹಿತಿ ಲಭ್ಯವಾಗಿದೆ. ಮಾರ್ಗ ಮಧ್ಯದಲ್ಲೇ ರೇಣುಕಾ ಸ್ವಾಮಿ ಬಳಿ ಇದ್ದ ಹಣ ಬಡವೆಗಳನ್ನ ಕಸಿದುಕೊಂಡಿದ್ರ ಈ ಟೀಮ್ನ ಸದಸ್ಯರು ಅನ್ನೋ ಅನುಮಾನ. ಪೊಲೀಸ್ ತನಿಖೆ ವೇಳೆ ಮತ್ತೊಂದು ಸ್ಫೋಟಕ ಮಾಹಿತಿ ಬಹಿರಂಗವಾಗಿದೆ. ಚೈನ್ ರಿಂಗ್, ವಾಚ್, ಲಿಂಗದ ಕರಡಿಕೆಯನ್ನ ಕೂಡ ಬಿಡದೆ ಸುಲಿಗೆ ಮಾಡಿದೆ ಈ ಟೀಮ್. ರೇಣುಕಾ ಸ್ವಾಮಿ ಬಳಿ ಇದ್ದ ಚಿನ್ನಾಭರಣಗಳನ್ನ ದೋಚಿದ್ದಾರೆ. ಎಣ್ಣೆ ಪಾಟಿ ಮಾಡಿದ್ದಾರೆ. ತುಮಕೂರಿನ ರಂಗಾಪುರ ಬಳಿಯಲ್ಲಿ ಕಂಠಪೂರ್ತಿ ಮದ್ಯ ಸೇವನೆ ಮಾಡಿದ್ದಾರೆ. ಪ್ರಕರಣದ A4 ರಾಘವೇಂದ್ರ, ಪ್ರಕರಣದ A6 ಜಗದೀಶ್, ಪ್ರಕರಣದ A7 ಅನುಕುಮಾರ್ ಪಾರ್ಟಿ ಮಾಡಿದ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ, ಅದರಲ್ಲೂ ರೇಣುಕಾ ಸ್ವಾಮಿಯಿಂದ ಸುಲಿಗೆ ಮಾಡಿದ್ದ ಹಣ ಹಾಗೆ ಒಡವೆಯಲ್ಲೇ ಪಾರ್ಟಿ ಮಾಡಿದ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಸಂದರ್ಭದಲ್ಲಿ ಒಂದಷ್ಟು ಪೂರಕ ಅಂಶಗಳು, ಸಾಕ್ಷ್ಯಗಳು ಲಭ್ಯವಾಗಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಾದೇಶ್ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ ಮಾದೇಶ್. ಕಿಡ್ನಾಪ್, ಕೊಲೆ ಇಷ್ಟು ಮಾತ್ರ ಅಲ್ಲ, ಸುಲಿಗೆ ಕೂಡ ಮಾಡಿದ್ರು ಅನ್ನೋ ಮಾಹಿತಿ. ಇನ್ಫ್ಯಾಕ್ಟ್ ರಿಪಬ್ಲಿಕ್ ಕನ್ನಡ ಈ ಕೊಲೆ ಪ್ರಕರಣದ ಪ್ರಾರಂಭಿಕ ಹಂತದಲ್ಲೇ ಹೇಳಿತ್ತು, ರೇಣುಕಾ ಸ್ವಾಮಿ ಮೈ ಮೇಲಿದ್ದ ಕೆಲ ಒಡವೆಗಳು ಮಿಸ್ಸಿಂಗ್. ಇನ್ಫ್ಯಾಕ್ಟ್ ರಿಪಬ್ಲಿಕ್ ಕನ್ನಡದಲ್ಲೇನೆ ರೇಣುಕಾ ಸ್ವಾಮಿ ತಂದೆ ಕೂಡ ಅದನ್ನ ಲೈವ್ ನಲ್ಲಿ ಕನ್ಫರ್ಮ್ ಮಾಡಿದ್ರು, ಹೌದು ಚಿನ್ನದ ಸರ ಕಾಣೆಯಾಗಿತ್ತು ಅಂತ. ಎಲ್ಲಿ ಹೋಯ್ತು ಆ ಚಿನ್ನದ ಸರ ಅನ್ನೋದಕ್ಕೆ ಈಗ ಸಾಕ್ಷ್ಯಗಳು ಲಭ್ಯವಾಗ್ತಾ ಇರೋದು. ಖಂಡಿತ ಸ್ಮಿತಾ, ಈಗಾಗಲೇ ಆತನನ್ನ ಕರ್ಕೊಂಡು ಬಂದಿದ್ದೆ ಯಾರು ಅಂದ್ರೆ ಚಿತ್ರದುರ್ಗದಿಂದ 4 ಆರೋಪಿಗಳು ಆತನನ್ನ ಕಿಡ್ನಾಪ್ ಮಾಡ್ಕೊಂಡು ಬರುವಂತ ಕೆಲಸ ಮಾಡಿದ್ರು. ರಾಘವೇಂದ್ರ, ಅನುಕುಮಾರ್ ಸೇರಿ 3-4 ಜನ ಆತನನ್ನ ಅಲ್ಲಿಂದ ಅಂದ್ರೆ ಚಿತ್ರದುರ್ಗದ ಅಲ್ಲಿಂದ ಆತನನ್ನ ಕಿಡ್ನಾಪ್ ಮಾಡಿಕೊಂಡು ಕಾರಿನಲ್ಲಿ ಆತನಿಗೆ ತಳಿಸ್ಕೊಂಡು ಬಂದಿದ್ರು. ಆದರೆ ಈ ವೇಳೆ ಅಲ್ಲಿಂದ ಚಿತ್ರದುರ್ಗದಿಂದ ಬೆಂಗಳೂರಿಗೆ ಬರುವಂತ ದಾರಿಯ ಮಧ್ಯೆ ಸಾಕಷ್ಟು ವಿಚಾರಗಳು ಕೂಡ ನಡೆದಿದೆ ಅಂತೇಳಿ ತನಿಖೆ ವೇಳೆ ಗೊತ್ತಾಗಿದೆ. ಅಲ್ಲಿಂದ ಇಲ್ಲಿವರೆಗೂ ಕೂಡ ಏನೆಲ್ಲ ಆರೋಪಗಳು ಮಾಡಿದ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು CCTV